ಗ್ಯಾಸ್ ಅಭಾವದ ಸಮಸ್ಯೆಯ ಬಗ್ಗೆ ಚರ್ಚಿಸಿ ಕುಳಿತುಕೊಂಡಂತ ಮುನಿಯಪ್ಪ ಅವರ ನಂತರ ಸುರೇಶ್ ಅವರು ಮಾತನಾಡ್ತಾ ಇದ್ರು ಬೇರೆ ವಿಚಾರದ ಬಗ್ಗೆ. ಇನ್ನು ಬಾಗಲಕೋಟೆ ವಿಚಾರಕ್ಕೆ ಬಂದಾಗ ಬೈ ಎಲೆಕ್ಷನ್ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಮೇಟಿ ಕುಟುಂಬಸ್ಥರು ಆಗಮಿಸಿದ್ದಾರೆ. HY ಮೇಟಿ ಪುತ್ರರಾದ ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ ಆಗಮಿಸಿದ್ದಾರೆ. ಟಿಕೆಟ್ ಹಂಚಿಕೆ ಸಂಬಂಧ ಸಿಎಂ ನಿವಾಸ ಕಚೇರಿಯಲ್ಲಿ ಕಾವೇರಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ಸಿಎಂ ಬುಲಾವ್ ನೀಡಿದಂತಹ ಹಿನ್ನೆಲೆ ಮೇಟಿಯವರ ಪುತ್ರರಾದ ಮಲ್ಲಿಕಾರ್ಜುನ ಮೇಟಿ ಹಾಗೆ ಉಮೇಶ್ ಮೇಟಿ ಆಗಮಿಸಿದ್ದಾರೆ. ಮೇಟಿ ಕುಟುಂಬಸ್ಥರಲ್ಲೇ ಒಬ್ಬರಿಗೆ ಟಿಕೆಟ್ ನೀಡಬೇಕು ಅಂತ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಕೆಪಿಸಿಸಿಯಿಂದ ವರದಿಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಪಡ್ಕೊಂಡಿದ್ದಾರೆ. ಟಿಕೆಟ್ಗೋಸ್ಕರ ಕುಟುಂಬಸ್ಥರ ನಡುವೆನೆ ಪೈಪೋಟಿ ನಡೀತಾ ಇದೆ. ಮೇಟಿಯವರ ಕಿರಿಯ ಪುತ್ರಿ ಮಹಾದೇವಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ನಾನು ಬಂಡಾಯ ಹೇಳ್ತೀನಿ ಅಂತಾನೂ ಕೂಡ ನನಗೆ ಹೇಳ್ತಾ ಇದ್ರು. ಈಗ ಕುಟುಂಬಸ್ಥರ ಮನ ಒಲಿಕೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. 4 ಜನ ಮಕ್ಕಳ ನಡುವೆನೆ ಈಗ ಟಿಕೆಟ್ಗೋಸ್ಕರ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಹೀಗಾಗಿ ಕುಟುಂಬಸ್ಥರ ನಡುವೆ ಸಂಧಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸ್ಕೊಂಡಿದ್ದಾರೆ. ಮಾತುಕತೆಯನ್ನ ನಡೆಸಲಿದ್ದಾರೆ. 4 ಜನ ಮಕ್ಕಳನ್ನ ಕರೆಸ್ಕೊಂಡಿದ್ರು. 4 ಜನ ಮಕ್ಕಳು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, HY ಮೇಟಿ ಅವರ ಪುತ್ರರಾದಂತಹ ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ ಹಾಗೆ ಅವರ ಹೆಣ್ಮಕ್ಳು ಕೂಡ ಇವತ್ತು ಸಿಎಂ ಅನ್ನ ಮೀಟ್ ಮಾಡಿದ್ರು. ಕುಟುಂಬಸ್ಥರ ನಡುವೆನೇ ಈಗ ಟಿಕೆಟ್ಗೋಸ್ಕರ ಪೈಪೋಟಿ ನಡೀತಾ ಇದೆ. ಇವಾಗ ಏನ್ ನಿರ್ಧಾರ ಮಾಡಿದ್ದಾರೆ ಅಥವಾ ಏನ್ ನಿರ್ಧಾರ ಮಾಡೋ ಸಾಧ್ಯತೆ ಇದೆ? ಸುಂದರ, ಇನ್ನು ಬೈ ಎಲೆಕ್ಷನ್ಗೆ ಕೇವಲ 20 ದಿನಗಳು ಕೂಡ ಬಾಕಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಟಿಕೆಟ್ ಆಯ್ಕೆ ವಿಚಾರ ಈಗ ಕಾಂಗ್ರೆಸ್ ನಾಯಕರಿಗೆ ಬಹಳಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಮೇಟಿ ಕುಟುಂಬದ ಅವರ ಮಕ್ಕಳಲ್ಲೇ ಟಿಕೆಟ್ ಪೈಪೋಟಿ ತೀವ್ರವಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಈಗ ಮಧ್ಯಪ್ರವೇಶವನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೆಪಿಸಿಸಿಯಿಂದ ಹಾಗೆ ಬಾಗಲಕೋಟೆ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಒಂದಷ್ಟು ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ತರಿಸಿಕೊಂಡಿದ್ದಾರೆ. ಹೀಗಾಗಿ 4 ಜನ ಮಕ್ಕಳನ್ನ ಕೂರಿಸಿ ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮೇಟಿ ಮಕ್ಕಳಾದಂತಹ ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ ಹಾಗೆ ಬಾಯಕ್ಕ ಮೇಟಿ, ಮಹಾದೇವಿ ಮೇಟಿ ಈ 4 ಜನರನ್ನ ವಿಧಾನಸೌಧಕ್ಕೆ ಕರೆಸಿಕೊಂಡು 4ರಲ್ಲೂ ಕೂಡ ಸಂಧಾನ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಮುಂದುವರಿಸ್ತಾ ಇರತಕ್ಕಂಥದ್ದು. ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಉಮೇಶ್ ಮೇಟಿ ಕಡೆ ಹೆಚ್ಚಿನ ಒಂದು ಒಲವನ್ನ ಹೊಂದಿದ್ದಾರೆ. ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ಬಯಸ್ತಾ ಇದ್ದಾರೆ. ಆದ್ರೆ ಬಾಗಲಕೋಟೆಯಲ್ಲಿ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಈ ಕಡೆ ಮಹಾದೇವಿ ಮೇಟಿ ಅವರು ಏನಿದ್ರೆ ಇವರು ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು. ಇವರು ತಮಗೇನಾದ್ರೂ ಟಿಕೆಟ್ ಸಿಗದೆ ಇದ್ರೆ ಪಕ್ಷೇತರರಾಗಿ ನಾವು ಅಖಾಡಕ್ಕೆ ಇಳಿತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವರ ಒಂದು ಗಲಾಟೆಯಿಂದ ಬಾಗಲಕೋಟೆ ಕ್ಷೇತ್ರ ಕೈತಪ್ಪಿ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಟಿಕೆಟ್ ಕೊಡ್ತಕ್ಕಂಥ ವಿಚಾರದಲ್ಲಿ ಏನಾದ್ರೂ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಕೂಡ ಬಾಗಲಕೋಟೆಯಲ್ಲಿ ಮಕ್ಕಳ ಮಧ್ಯೆ ಮೇಟಿ ಮಕ್ಕಳ ಮಧ್ಯೆ ಒಂದು ಪೈಪೋಟಿ ಉಂಟಾಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹಳಿದು ತೂಗಿ ಅವರನ್ನ ಸಂಧಾನ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡಿದ್ದಾರೆ. ಪ್ರಮುಖವಾಗಿ ಬಹುತೇಕ ಉಮೇಶ್ ಮೇಟಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಕಡೆ ಮಹಾದೇವಿ ಮೇಟಿ ಅವರು ತಮಗೆ ಟಿಕೆಟ್ ಬೇಕು ಅನ್ನೊಂದು ಪಟ್ಟನ ಇಡ್ತಿರ್ತಕ್ಕಂಥದ್ದು. ಇಲ್ದಿದ್ರೆ ಪಕ್ಷೇತರವಾಗಿ ನಿಲ್ತೀನಿ ಅನ್ನೊಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಸಿಎಂ ಸಿದ್ದರಾಮಯ್ಯನವರ ಮೇಟಿ ಮಕ್ಕಳನ್ನ ಕರೆಸಿಕೊಂಡು ಅವರ ನಡುವೆ ಸಂಧಾನ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಿಂಧೂರ.